ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನಗಳೇ ಆಯಿತು. ಸ್ವಲ್ಪ ಟೈಮ್ ಸಿಕ್ಕಿದಾಗ ಮಿನಿ ಬ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೆ ಅಷ್ಟೇ. ಲಾಂಗ್ ವಿಡಿಯೋಗಳು ಯಾವುದೂ ಹಾಕೇ ಇಲ್ಲ. ಸರಿ ಅಂತೇಳ್ಬಿಟ್ಟು ಇವತ್ತು ಸ್ವಲ್ಪ ಟೈಮ್ ಇತ್ತು ನನಗೆ, ಹಾಗಾಗಿ ಈ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾವು ಮುಡುಕ್ತೆರೆಗೆ ಹೋಗಿದ್ದು ಅಂತ ಹೇಳಿದ್ವಲ್ಲ, ಆವಾಗಿಂದಾಗಿದ್ದು. ಎಷ್ಟು ತುಂಬ ಚೆನ್ನಾಗಿದೆ, ವ್ಯೂಸ್ ನೋಡಿ ಸಖತ್ತಾಗಿದೆ. ತುಂಬ ರಶ್ ಇತ್ತು. ಸಾಟರ್ಡೆ ಸಂಡೇ ಯಾವಾಗಲೂ ರಶ್ ಇರುತ್ತೆ ಮುಡುಕ್ತೆರೆಯಲ್ಲಿ. ನೋಡಿ ಯಾವ ಥರ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಏಕೆಂದರೆ ಇದು ದೇವಸ್ಥಾನ ಮತ್ತೆ ಇನಾಗ್ರೇಷನ್ ಮಾಡ್ತಿದ್ದಾರೆ, ಹೊಸ್ದಾಗಿ ಕಟ್ಟಿ ಚೆನ್ನಾಗಿ ಮಾಡ್ತಾಯಿದೆ. ನಮಗೂ ಗೊತ್ತಿಲ್ಲ, ಸಡನ್ನಾಗಿ ನಾನು ಮಡ್ಲಕ್ಕಿ ಕೊಡಬೇಕಿತ್ತು, ಹಾಗಾಗಿ ಹೋಗ್ಬೇಕಾಯ್ತು. ತುಂಬ ನಾನು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಹೋಗಿದ್ದು, ಮತ್ತು ನನ್ನ ಮಗ ಹುಟ್ಟಿದ ಮೇಲೆ ಹೋಗ್ತಾ ಇರೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ಇವಾಗ ದೇವಸ್ಥಾನನ. ಮುಂಚೆ ಎಲ್ಲ ಎಲ್ಲರಿಗೂ ಗೊತ್ತಿರೋಂಗೆ ಸ್ವಲ್ಪ ಚಿಕ್ಕದಾಗಿತ್ತು. ಇವಾಗ ಸ್ವಲ್ಪ ಎಲ್ಲ ಸ್ಪೇಸಸ್ ಎಲ್ಲ ಕೊಟ್ಟು ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ದೇವಸ್ಥಾನನ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಇದು ಮುಡುಕ್ತೆರೆ ಪಾರ್ವತಿ. ಇಷ್ಟು ಅಂದರೆ ನಾವೇನೇ ಅಂದ್ಕೊಂಡ್ರೂ ಕೂಡ, ನಾವೇನೇ ಬೇಡ್ಕೊಂಡ್ರು, ನಾವೇನೇ ಹರಕೆ ಮಾಡಿಕೊಂಡ್ರು ಕೂಡ ಅದು ಫಲಿಸುತ್ತೆ. ಇದು ತುಂಬ ಸಾವಿರಾರು ವರ್ಷಗಳಿಂದ ಇರೋವಂಥ ದೇವಸ್ಥಾನ. ಇದು ನೋಡಿ ಮಡ್ಲಕ್ಕಿ ನಾನೆಲ್ಲ ತಟ್ಟೆಗೆ ಇಟ್ಕೊಂಡಿದ್ದೀನಿ. ತಾಲಿ ನಾನು ಹರಕೆ ಇತ್ತು, ಹಾಗಾಗಿ ತಾಲಿ ಕೊಡಬೇಕಿತ್ತು. ಅದಕ್ಕೆ ಅಲ್ಲಿ ರಶ್ ಇತ್ತು, ಅಲ್ಲಿ ಕ್ಯೂ ಸಿಸ್ಟಮಿಂದ ಈ ಕಡೆ ಬಂದು ತಟ್ಟೆಗೆ ಎಲ್ಲನೂ ಇಟ್ಕೊಂಡು ಮತ್ತೆ ತಗೊಂಡು ಹೋಗ್ತಾ ಇದ್ದೀವಿ. ಏಕೆಂದರೆ ಅಲ್ಲಿ ಬಿಡ್ತಾ ಇರಲಿಲ್ಲ, ಆದರೂ ಕೂಡ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ವಾಪಸ್ ಬಂದು ತಟ್ಟೆಗೆ ಇಟ್ಕೊಂಡು, ಹಾಗೆ ಕೊಡಿ ಕವರಲ್ಲಿ ಅಂತ ಹೇಳಿದ್ರು. ಮಡ್ಲಕ್ಕಿ ಹಾಗೆ ಕೊಡಬಾರ್ದಲ್ವ, ತಟ್ಟೆಲಿ ಇಟ್ಕೊಡ್ಬೇಕು. ಸರಿ ಅಂತ ಹೇಳ್ಬಿಟ್ಟು ತಟ್ಟೆಲಿ ಇಟ್ಟು ಅಲ್ಲಿ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ ಎಷ್ಟು ರಶ್ ಇದೆ ಅಂದರೆ ಅಷ್ಟು ಸಿಕ್ಕಾಬಟ್ಟೆ ರಶ್ ಇದೆ. ಪಾಪ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಡು ನಿಂತಿದ್ದಾರೆ. ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲು. ಇವಾಗ ಅಂದರೆ ಸ್ವಲ್ಪ ಮಳೆಗಾಲ ಅಲ್ವಾ, ಈ ಟೈಮಲ್ಲಿ ನಾವು ಹೋಗಿದ್ದು ಒಂದು ಮಂತ್ ಬ್ಯಾಕೇನೆ, ಹಾಗಾಗಿ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಪಾಪ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎತ್ಕೊಂಡು ನಿಂತಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಡ್ಲಕ್ಕಿ ಕೊಡೋಕ್ಕೆ ಅಂದ್ಬಿಟ್ಟು ನಾನು ಮುಂದೆ ಹೋಗ್ತಾ ಇದ್ದೆ. ಅಲ್ಲಿ ಆ ಕಡೆ ಅಂದರೆ ಜಾಮ್ ಆಗ್ತಾಯಿತ್ತು. ಈ ಕಡೆಯಿಂದ ಬರೋರು ಆ ಕಡೆಯಿಂದ ಹೋಗೋರೆಲ್ಲ ಇದು ಮಾಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೋದೆ. ಏಕೆಂದರೆ ದೇವ್ರದ್ದು ವಿಗ್ರಹದ್ದೆಲ್ಲ ಫೋಟೋ ಎಲ್ಲ ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ಮಾಡಬಾರ್ದು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅದ್ರದ್ದು ನಾನು ವೀಡಿಯೋ ವಿಗ್ರಹ ಅದು ಫೋಟೋ ಏನೋ ತಗೊಳ್ಳಿಲ್ಲ. ಅಲ್ಲಿಂದ ಬಂದು ಪೂಜೆ ಎಲ್ಲ ಮುಗಿಸಿ ಎಲ್ಲ ಆಗಿ ಹೊಳೆ ಹತ್ರ ಬಂದು ಟೈಮ್ ಬಂದು 1:30 ಆಗಿತ್ತು. ನಾನು ಇನ್ನೂ ತಿಂಡಿ ತಿಂದಿರಲಿಲ್ಲ, ಏಕೆಂದರೆ ಮಡ್ಲಕ್ಕಿ ಕೊಡಬೇಕಾಗಿತ್ತಲ್ಲ, ಹಾಗಾಗಿ ತಿಂಡಿ ಮಾಡಿರಲಿಲ್ಲ. ಇವಾಗ ಮನೆಯಿಂದನೇ ಸ್ವಲ್ಪ ಪಲಾವ್ ತಂದಿದ್ದೆ, ಒಂದು ಚಿಕ್ಕ ಬಾಕ್ಸಲ್ಲಿ. ಅದನ್ನೇ ಪಲಾವ್ ತಿಂದ್ಕೊಂಡು ಇಲ್ಲಿ ನನ್ನ ನನ್ನ ಹಸ್ಬೆಂಡ್ ಸ್ವಲ್ಪ ಹೊಳೆ ಹತ್ರ ಎಲ್ಲ ಕರ್ಕೊಂಡೋಗಿದ್ರು. ಅಲ್ಲಿ ನೋಡಿ ಎಷ್ಟೊಂದೆಲ್ಲ ಗಿಡಗಳು ಒಂಥರ ಕಟ್ಬಿಟ್ಟಿದೆ ಅಲ್ಲಿ ಹೊಳೆ ಹತ್ರ, ಹಾಗಾಗಿ ಯಾರೂ ಏನು ಇಳಿಯಲ್ಲ, ಅಲ್ಲೇ ಸ್ನಾನ ಮಾಡೋರು ಮಾಡ್ತಾರೆ ಅಷ್ಟೇ. ಇಲ್ಲಿ ಸರಿ ಅಂತ ಹೇಳ್ಬಿಟ್ಟು ತಲಕಾಡಿಗೆ ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು, ಇಲ್ಲಿ ಕಡಲೆಪುರಿ, ಏನಾದ್ರು ದೇವಸ್ಥಾನಗಳಿಗೆ ಬಂದರೆ ಕಡಲೆಪುರಿ ಫೇಮಸ್ಸು, ಪ್ರತಿಯೊಬ್ಬರು ತೊಗೊಂಡು ತಿಂತಾರೆ. ಹಾಗೆ ನನ್ನ ಮಗ ಅಂತೂ ಊಟ ಅಂತೂ ಮಾಡಲೇ ಇಲ್ಲ ಮಧ್ಯಾಹ್ನ. ಅವನು ಎಲ್ಲಾದರೂ ಹೋದರೆ ಮಧ್ಯಾಹ್ನ ಊಟ ಒಂದು ಟೈಮ್ ಊಟ ಇರಲ್ಲ. ಬೆಳಗ್ಗೆ ಸ್ವಲ್ಪ ರಾಗಿ ಸರಿ ತಿನ್ಕೊಂಡು ಹೋಗ್ತಾನೆ, ಇಲ್ಲಾಂದರೆ ತೊಗೊಂಡೋಗಿರ್ತೀನಿ ಅದಷ್ಟೇ. ಅಲ್ಲಿ ಚಕ್ಲಿ ಕಡಲೆಪುರಿ ಎಲ್ಲ ತೊಗೊಂಡು ತಿಂದ್ಕೊಂಡು ಅಲ್ಲಿ ಮುಡುಕ್ತೆರೆ ಎಲ್ಲ ಮುಗಿಸ್ಕೊಂಡು ತಲಕಾಡಿಗೆ ಹೋದೋ. ತಲಕಾಡಲ್ಲಿ ಫೋಟೋಸ್ ಎಲ್ಲ ಮಾಡಿಕೊಂಡು, ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಸರಿ ಅಂತ ಹೇಳ್ಬಿಟ್ಟು ವೀಡಿಯೋಸು ಫೋಟೋಸ್ ಎಲ್ಲ ಮಾಡ್ಕೋತಾ ಇದ್ದು. ಅದಾದಮೇಲೆ ಇಲ್ಲಂತೂ ತುಂಬ ಹಳೆಯ ದೇವಸ್ಥಾನಗಳು, ಹಳೆಯ ಜಾಗಗಳು ಅಂದರೆ ನನಗೆ ತುಂಬ ಇಷ್ಟ. ಹಳೆಯ ದೇವಸ್ಥಾನಗಳು ಅಂದರೆ ಸಖತ್ತು ಇಷ್ಟ ನನಗೆ. ಅದರದ್ದು ವಿಶೇಷತೆ ಗುಣಗಳು ಪ್ರತಿಯೊಂದು ಇರುತ್ತೆ. ತುಂಬ ಪವರ್ ಇರುತ್ತೆ ಹಳೆಯ ದೇವಸ್ಥಾನಗಳಲ್ಲಿ. ಇವಾಗಿನ ದೇವಸ್ಥಾನಗಳಲ್ಲೂ ಇರುತ್ತೆ, ಬಟ್ ಅದರದ್ದು ಏನೋ ಒಂದು ಶಕ್ತಿ ಮಹಿಮೆ ಪ್ರತಿಯೊಂದು ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ವೈದ್ಯನಾಥೇಶ್ವರ ಮತ್ತು ವೀರಭದ್ರೇಶ್ವರ ಎರಡನ್ನೇ ನಾವು ಹೋಗಿದ್ದು, ಮೇಲೆಲ್ಲ ಹೋಗಲಿಲ್ಲ. ನಮ್ಮ ಹಸ್ಬೆಂಡು ಊಟ ಮಾಡಬೇಕು ಅಂತ ಹೇಳಿದ್ರು. ಅವ್ರು ಬೆಳಗ್ಗೆ ತಿಂಡಿ 10 ಗಂಟೆಲಿ ತಿಂದಿದ್ದು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೇವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.